ಮುಂಜಾನೆ ಮುನ್ನೋಟದಲ್ಲಿ ರಿಪಬ್ಲಿಕ್ ಕನ್ನಡ ಬಹುಶಃ ಇದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಮತ್ತು ಪ್ರತಿಯೊಬ್ಬರೂ ಕೂಡ ಈ ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ. ಕೆಲವರು ಬೆಳೆಯೋರಿದ್ದಾರೆ, ಇನ್ನು ಕೆಲವರು ತಿನ್ನೋರಿದ್ದಾರೆ. ಗುಡ್ಕಾ, ಪಾನ್ ಮಸಾಲ, ನಿಕೋಟಿನ್ ಯುಕ್ತವಾದಂತಹ ಈ ಅಡಿಕೆ ಪುಡಿ ಇದೆಲ್ಲವನ್ನು ರಾಜ್ಯದಲ್ಲಿ 1 ವರ್ಷಗಳ ಕಾಲ ಬ್ಯಾನ್ ಮಾಡಿ ಸರ್ಕಾರ ಅಥವಾ ಆರೋಗ್ಯ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ಇದು ಈಗ ಒಂದಿಷ್ಟು ವರ್ಗದ ಜನ ಒಳ್ಳೆಯದಾಯ್ತಿದ್ದು, ಎಲ್ಲೆಂದ್ರಲ್ಲಿ ಉಗುಳ್ತಾರೆ, ಆರೋಗ್ಯ ಹಾಳಾಗುತ್ತೆ, ಕ್ಯಾನ್ಸರ್ ಕಾರಕ ಅಂಶಗಳು, ಆಸ್ಪತ್ರೆಗಳಲ್ಲಿ ನೆರಳಾಟ, ಇದ್ಯಾವುದು ಬೇಡ, ನೀವು ಗುಟ್ಕಾವನ್ನು ಪಾನ್ ಮಸಾಲವನ್ನು ಬ್ಯಾನ್ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತೇಳಿ ಹೇಳ್ತಾ ಇದ್ದರೆ, ಕೆಲವರು ನಮ್ಮ ಆದಾಯವೇ ನಾವು ಅಡಿಕೆ ಬೆಳೆ ಮಾಡಿಕೊಂಡು ತೋಟ ಮಾಡ್ಕೊಂಡು ಬದುಕ್ತಾ ಇದ್ದೀವಿ, ನೀವು ಏಕಾಏಕಿ ಈಗ ಅಡಿಕೆ ಬೆಳೆಗಾರರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದೀರಿ ಅಂತೇಳಿ ಹೇಳ್ತಾ ಇದ್ದಾರೆ. ಪರ ವಿರೋಧವೂ ಕೂಡ ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಮಾಡಿರೋದ್ರಲ್ಲಿ ಈಗ ರಾಜ್ಯಾದ್ಯಂತ ವ್ಯಕ್ತವಾಗ್ತಾ ಇದೆ. ಇದೇನು ಏನಾಗಬಹುದು ಮುಂದೆ, ಅಡಿಕೆ ಬೆಳೆಗಾರರಿಗೆ ಇದರಿಂದ ಏನು ಸಂಕಷ್ಟ ಆಗುತ್ತೆ, ಸರ್ಕಾರ ದೂರಾಲೋಚನೆ ಇಲ್ಲದೆ ಇಂಥದ್ದೊಂದು ತೀರ್ಮಾನ ಮಾಡ್ತಾ, ಇದೆಲ್ಲವನ್ನು ಇವತ್ತು ನಿಮ್ಮ ಮುಂದೆ ನಾವು ಎಳೆಯಾಗಿ ತೆರೆದಿರ್ತೀವಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನಾವಿವತ್ತು ಕೇಳ್ತೀವಿ. ನಿಮ್ಮ ಧ್ವನಿ ಏನು ಅನ್ನೋದನ್ನು ಸರ್ಕಾರಕ್ಕೆ ಪ್ರತಿದಿನದಂತೆ ಇವತ್ತು ಕೂಡ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸಹಜವಾಗಿ ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನು ಬೆಳೆಯುವಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ. ಕರ್ನಾಟಕದಲ್ಲಿ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಆಯಿತು ಅಂತೇಳಿ ಹೇಳಿದಾಗ ಎಲ್ಲರಿಗೂ ಕೂಡ ಬರ ಸಿಡಿಲು ಬಡ್ದಂಗಾಯಿತು. ಇದು ದಾವಣಗೆರೆಯಲ್ಲಿ ಗುಟ್ಕಾ ಪಾನ್ ಮಸಾಲ ಇಂಥದ್ದೆಲ್ಲ ಬ್ಯಾನ್ ಮಾಡಿದ್ದಕ್ಕೆ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ರೈತರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಅಡಿಕೆಯನ್ನು ಬೆಳೆಯುವಂಥ ಬೆಳೆಗಾರರೆಲ್ಲ ಈಗ ರಾಜ್ಯದ ಬೇರೆ ಕಡೆಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಡಿಕೆಯನ್ನು ಬೆಳೀತಾರೆ ಅನ್ನೋದನ್ನು ಕೂಡ ಲೇಟರ್ ಆನ್ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಆದರೆ ನಮ್ಮ ರಾಜ್ಯದಲ್ಲಿ ಒಟ್ಟು 19 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಅಡಿಕೆ ಬೆಳೆಯನ್ನು ಬೆಳೀತಾರೆ. ಅದರಿಂದ ನಾವು ಉತ್ಪಾದನೆ ಮಾಡುವಂಥ ಅಡಿಕೆ ಎಷ್ಟು ಕೇಳಿದರೆ ಸುಮಾರು 11 ಲಕ್ಷ ಟನ್ನಷ್ಟು ನಾವು ಉತ್ಪಾದನೆ ಮಾಡ್ತೀವಿ. ಇಡೀ ದೇಶದಲ್ಲೇ ಅತಿ ಹೆಚ್ಚು ಅಡಿಕೆಯನ್ನು ಉತ್ಪಾದಿಸುವಂಥ ಬೆಳೆಯುವಂಥ ರಾಜ್ಯ ಅದು ಕರ್ನಾಟಕ. ಮುಂದಿನ ಮತ್ತೆ ಹೇಳೋಣ. ಎಕ್ಸಾಕ್ಟ್ಲಿ 76% ಅಡಿಕೆಯನ್ನ ನಾವೇ ಕರ್ನಾಟಕದಿಂದ ಬೆಳೀತಾ ಇದ್ದೀವಿ. ಅದು ಒಂದು ರೀತಿಯಲ್ಲಿ ಹೆಮ್ಮೆ ಕೂಡ. ಅದರ ಜೊತೆಲಿ ಮಲೆನಾಡು ಕರಾವಳಿ ಭಾಗದಲ್ಲಿ ಇದನ್ನೇ ಆಧಾರಿತವಾಗಿ ಇದರ ಮೇಲೆ ಅವಲಂಬಿತವಾಗಿ ಬದುಕೋರು ಅನೇಕರಿದ್ದಾರೆ. ಅಡಿಕೆಯನ್ನ ಸುಲಿಯೋದಾಗಿರ್ಬೋದು, ದಿನನಿತ್ಯದ ಪದ್ಧತಿ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಅವ್ರಿಗೀಗ ಭಯ ಆಗ್ತಾ ಇದೆ, ಒಂದು ವೇಳೆ ಪಾನ್ ಮಸಾಲ ಗುಟ್ಕಾ ಬ್ಯಾನ್ ಆಗಿದ್ದೆ ಆದಲ್ಲಿ ಮುಂದೇನು, ಹಾಗಾದ್ರೆ ಆದಾಯಕ್ಕೆ ಏನ್ ಮಾಡೋದು, ಈಗಾಗಲೇ ಬೆಳೆದಿರುವಂತ ಅಡಿಕೆಯನ್ನ ಏನ್ ಮಾಡೋದು, ಅಥವಾ ಮುಂದಿನ ದಿನಗಳಲ್ಲಿ ಏನು ಅನ್ನುವಂತ ಒಂದಷ್ಟು ಕಾಣಿಸ್ತಾ ಇದೆ. ಅದರ ಜೊತೆಯಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪರ್ಯಾಯ ಏನು? ಈಗ ಪಾನ್ ಮಸಾಲ ಗುಟ್ಕಾವನ್ನ ಬ್ಯಾನ್ ಮಾಡೋದು ಆಗಿದ್ದಲ್ಲಿ ಅಡಿಕೆ ಬೆಳೆಗಾರರಿಗೆ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಂಕಷ್ಟ ಆಗಬಹುದು ಅನ್ನುವಂಥ ಒಂದಷ್ಟು ಭಯ. ಜೊತೆಯಲ್ಲಿ ಈಗಾಗಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ, ಅದರಲ್ಲೂ ಕೂಡ ಇಳಿಕೆ ಆಗಬಹುದು ಅನ್ನುವಂಥ ಭಯ. ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ನಾವು ಸಣ್ಣವರಿರುವಾಗ ರಂಜಿತ್ ನಮ್ಮಮ್ಮ ಬೀಡಿ ಕಟ್ತಾ ಇದ್ರು, ಈ ಬೀಡಿ ಬ್ಯಾನ್ ಆಗುತ್ತೆ ಅಂತ ಅಂದ್ಬಿಟ್ರು. ನನ್ಗಿನ್ನೂ ನೆನಪಿದೆ, ಇಡೀ ಊರವರೆಲ್ಲ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ಯಾಕಂದ್ರೆ ಬ್ಯಾನ್ ಆಗ್ಬಿಟ್ರೆ ನಮ್ ಪ್ರತಿದಿನ ಸ್ಕೂಲಿಗೆ ಅಥವಾ ಮತ್ತೊಂದಕ್ಕೆ ಮಗದೊಂದಕ್ಕೆ ಏನ್ ಮಾಡೋದು ನಾವು ಅಂತ. ಸೇದೋರ್ ಕತೆ ಒಂದ್ ಕಡೆ, ಆದ್ರೆ ಅದನ್ನ ಬೆಳೆಯೋರು ಕಟ್ಟೋರು ಅವರು ಜೀವನ ಒಂದ್ ರೀತಿಯಲ್ಲಿ ಹೀಗಾಗಿತ್ತು. ಇದು ಕೂಡ ಅದೇ ರೀತಿ. ಅವರ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ಸರ್ಕಾರ ಪರ್ಯಾಯ ಯೋಜನೆ ಏನು ಅನ್ನೋದನ್ನ ಬಹುಶಃ ಹೇಳ್ಬೇಕಾಗತ್ತೆ. ಅದ್ರ ಜೊತೆ ಎಕ್ಸ್ಪೋರ್ಟ್ ರಫ್ತು ಮಾಡುವಂಥದ್ದನ್ನ ಕೂಡ ಉತ್ತೇಜನ ಮಾಡಬೇಕಾಗುತ್ತೆ. ಆಗ ಬಹುಶಃ ಇಲ್ಲಿ ಬ್ಯಾನ್ ಇದ್ರೂ ಕೂಡ ಬೇರೆ ಕಡೆಗಳಲ್ಲಿ ಅಡಿಕೆ ಬೆಳೆ ಬಳಕೆಗೆ ಬರಬಹುದು. ಇನ್ನೊಂದು ವಿಚಾರ ಅಂತ ಅಂದರೆ ಪಾನ್ ಮಸಾಲ ಗುಟ್ಕಾ ಬ್ಯಾನ್ ಅನ್ನೋದು ಬಹಳ ಸೂಕ್ಷ್ಮ ವಿಚಾರ. ಆದರೆ ಅಡಿಕೆಯನ್ನು ಬ್ಯಾನ್ ಮಾಡಿಲ್ಲ. ಅಡಿಕೆ ಇನ್ನೂ ಕೂಡ ಪ್ರಸ್ತುತ ಬೇರೆ ಪರ್ಯಾಯ ಇದರಲ್ಲಿ ಬಳಕೆ ಆಗುತ್ತೆ. ಆದರೆ ಪಾನ್ ಮಸಾಲ ಗುಟ್ಕಾ ಮಾತ್ರ ಬ್ಯಾನ್ ಮಾಡಿರೋದು. ಹಾಗಾಗಿ ಆತಂಕ ಪಡಬೇಕಾದಂಥ ವಿಚಾರ ಇಲ್ಲ ಅನ್ನೋದು ಮೇಲ್ನೋಟಕ್ಕಂತೂ ಕಂಡು ಬರ್ತಾ ಇದೆ. ಆದರೆ ರಾಜ್ಯದಲ್ಲಿ ಈಗ ಏನಾಗ್ತಾ ಇದೆ, ಈ ಗುಟ್ಕಾ ನಿಷೇಧ ಅನ್ನುವಂಥ ಸುದ್ದಿ ಈಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. 10 ಜಿಲ್ಲೆಗಳಲ್ಲಿ ಪ್ರಮುಖ ವಾಣಿಜ್ಯ ಬೆಳೆ ಇದು. ಅಡಿಕೆಯ ಭವಿಷ್ಯ ಏನು? ಹಾಗಾದ್ರೆ ಮುಂದೆ ಲಕ್ಷಾಂತರ ಜನ ಬೆಳೆಗಾರರು ಬೆಳೀತಾರೆ. ಇವರಿಗೆ ಈಗ ಸಂಕಷ್ಟದ ಬದುಕನ್ನು ತಳ್ಳುವಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ಬಂದಿದೆ.
ಜೊತೆಗೆ ಸ್ವಪಕ್ಷೀಯ ಶಾಸಕರು ಕೂಡ ಸರ್ಕಾರದ ಈ ನಿರ್ಧಾರಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾವೆ. ರಾಜ್ಯದಲ್ಲೂ ಈಗ ಈ ಗುಟ್ಕಾ ನಿಷೇಧ ಅನ್ನುವಂಥ ವಿಚಾರ ಏನಿದೆ, ಇದು ಆಗಬೇಕಾ ಬೇಡವಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಹಾಗಿದ್ರೆ ಸರ್ಕಾರ ಈಗ ಹೊರಡಿಸಿರುವಂಥ ಆದೇಶ ಏನು? ಇದ್ರ ಬಗ್ಗೆ ಆರೋಗ್ಯ ಸಚಿವರು ಕೂಡ ಮಾತಾಡಿದ್ದಾರೆ. ಅವರೇನು ಹೇಳ್ತಾರೆ? ಬೆಳೆಗಾರರಿಗೆ ಇರುವಂಥ ಆತಂಕ ಏನು? ಇದೆಲ್ಲವೂ ಕೂಡ ಇವತ್ತಿನ ಕ್ಯಾಂಪೇನ್ ಸ್ಟೋರಿಯಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ.